Good morning, students. In last class, we discussed about the some testing equipments like precision spirit level, black level, straight edge. ಇವುಗಳನ್ನ ಇಂದಿನ ತರಗತಿಯಲ್ಲಿ ನಾವು ವೀಕ್ಷಣೆಯನ್ನ ಮಾಡಿದ್ದೇವೆ. ಇವತ್ತಿನ ಕ್ಲಾಸ್ನಲ್ಲಿ ಸಮ್ ಡಿಫರೆಂಟ್ ವಿಷಯವನ್ನ ಡಿಸ್ಕಸ್ ಮಾಡೋಣ. ಈ ಸ್ಟೂಡೆಂಟ್ ತಾವುಗಳು ಯಾವುದಾದ್ರೂ ಒಂದು ವಸ್ತುವನ್ನ ಅಥವಾ ಫಾರ್ ಎಕ್ಸಾಂಪಲ್ ಒಂದು ವೆಹಿಕಲ್ ಅನ್ನ, ಒಂದು ಟೂ ವೀಲರ್ ಅನ್ನ, ಒಂದು ಟಿವಿಯನ್ನ, ಒಂದು ಮೊಬೈಲ್ ಅನ್ನ ತಗೊಳ್ಬೇಕಾದ್ರೆ ಏನ್ ಮಾಡ್ತೀರಿ? ಹಾಗೆ ಎತ್ಕೊಂಡು ಬಂದ್ಬಿಡ್ತೀರಾ? ಹಾಗೆ ಯೂಸ್ ಮಾಡ್ತೀರಾ? ನೋ. ಏನ್ ಮಾಡ್ತೀರಿ? ಟೆಸ್ಟ್ ಅನ್ನ ಮಾಡ್ತೀರಿ, ಇನ್ಸ್ಪೆಕ್ಷನ್ ಮಾಡ್ತೀರಿ. ಅದು ಎಲ್ಲಾ ರೀತಿಯಲ್ಲೂ ಸರಿ ಇದೆಯಾ? ಎಲ್ಲಾ ರೀತಿಯಲ್ಲೂ ಅದು ವರ್ಕ್ ಆಗ್ತದ? ಎಲ್ಲಾ ಫೀಚರ್ಸ್ ಕರೆಕ್ಟ್ ಆಗಿದೆಯಾ? ಇವುಗಳೆಲ್ಲವನ್ನ ನಾವೇನ್ ಮಾಡ್ತೀವಿ? ಅಬ್ಸರ್ವ್ ಅನ್ನ ಮಾಡ್ತೀವಿ. ಅದೇ ರೀತಿ ನಾವು ಇಂಡಸ್ಟ್ರೀಸ್ ನಲ್ಲಿ ಮೆಷಿನ್ ಟೂಲ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಟುಡೇ ವಿ ಡಿಸ್ಕಸ್ಡ್ ಅಬೌಟ್ testing of machine tools. Today's chapter, testing of machine tools. If a machine tool is not accurate, it will not produce accurate work. ಮೆಷಿನ್ ಟೂಲು ಆಕ್ಯುರೇಟ್ ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಯಾವ ಪ್ರಾಡಕ್ಟ್ ಅನ್ನು ಆಕ್ಯುರೇಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. If it is necessary for the manufacturers to state the degree of accuracy of the various movements controlling the accuracy of the component produced by the machines. ಹಾಗಾಗಿ ಮ್ಯಾನುಫ್ಯಾಕ್ಚರರ್ ಆ ಯಂತ್ರದ ಡಿಗ್ರಿ ಆಫ್ ಆಕ್ಯುರಸಿ ಎಷ್ಟು, ಯಾವ್ಯಾವ ಮೂಮೆಂಟ್ ನಲ್ಲಿ ಎಷ್ಟೆಷ್ಟಿರುತ್ತೆ, ಆಕ್ಯುರಸಿ ಎಷ್ಟನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಆ ಯಂತ್ರದಿಂದ ಉತ್ಪಾದಿಸಿದ ವಸ್ತುಗಳ say jobs or work produced by the machine, the degree of accuracy is very, very important. That's why testing of machineries is also important. In which the manufacturer and the buyers acceptance test charts ಅಂತ ಒಂದಿದೆ. Most makers of the machine tools do this by means of test charts which indicate the maximum permissible error together with the actual error of the part when it was tested at the maker's work. Most of ಯಾವುದೇ ಯಂತ್ರವನ್ನ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂತ ಮ್ಯಾನುಫ್ಯಾಕ್ಚರರು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಎರರ್, ಆಕ್ಚುಯಲ್ ಎಷ್ಟಿದೆ, ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅನ್ನೋದನ್ನ ಟೆಸ್ಟ್ ಮಾಡಿರ್ತಾನೆ. ಅದನ್ನ ತನ್ನ ಅಕ್ಸೆಪ್ಟೆನ್ಸ್ ಟೆಸ್ಟ್ ಚಾರ್ಟ್ ನಲ್ಲಿ ಹೇಳ್ತಾ ಹೋಗ್ತಾನೆ. ಸಚ್ ಇನ್ಫಾರ್ಮೇಶನ್ ಅಂಡ್ ಟೆಸ್ಟ್ ಆರ್ ಇನ್ವ್ಯಾಲ್ಯೂಬಲ್ ಫಾರ್ ಚೆಕಿಂಗ್ ಮಷೀನ್ ಆಫ್ಟರ್ ರಿಪೇರಿಂಗ್. ಸೊ ಎನ್ಶ್ಯೂರ್ ದಟ್, ಹಾಗಾಗಿ ನಮಗೆ ಆತ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ಸು, ಟೆಸ್ಟ್ಸು
ಇವು ಯಾವಾಗ ನಮಗೆ ಯೂಸ್ ಆಗುತ್ತೆ? ಮೆಷಿನ್ ಅನ್ನು ಚೆಕ್ ಮಾಡುವಂತ ಸಂದರ್ಭದಲ್ಲಿ, ಅಂದರೆ ರಿಪೇರಿ ಇರ್ಬೋದು, ಓವರಾಲಿಂಗ್ ಇರ್ಬೋದು, ಇಂಥ ಟೈಮ್ನಲ್ಲಿ ನಾವು ಮೆಷಿನ್ಸ್ ಅನ್ನ ಟೆಸ್ಟ್ ಮಾಡ್ತೀವಿ. ಅಥವಾ ಹೊಸದರಲ್ಲಿ ಮುಖ್ಯವಾಗಿ ಇನ್ಸ್ಟಾಲ್ ಮಾಡುವಂತ ಸಂದರ್ಭದಲ್ಲಿ ನಾವು ಚೆಕ್ ಮಾಡ್ತೀವಲ್ಲ. ಸೊ ಏನೇನನ್ನ ನಾವು ಎಂಜೂರ್ ಮಾಡಬೇಕು ಅಂದ್ರೆ, ಇಟ್ ಹ್ಯಾಸ್ ನಾಟ್ ಬಿನ್ ಡಿಸ್ಟಾರ್ಟೆಡ್ ಇನ್ ಟ್ರಾನ್ಸಿಸ್ಟ್. Number two, it has been properly fixed in position. Number three, it will yield an accurate product. ಇದು ಮೂರು ಪಾಯಿಂಟ್ ಏನಿದೆ, ಟ್ರಾನ್ಸಿಸ್ಟ್ ನಲ್ಲಿ ಡಿಸ್ಟಾರ್ಷನ್ಸ್ ಆಗ್ತಾ ಇರ್ತಕ್ಕಂಥದ್ದು, ಪ್ರಾಪರ್ ಆಗಿ ಫಿಕ್ಸ್ ಮಾಡತಕ್ಕಂಥದ್ದು, ಅಕ್ಯುರೇಟ್ ಪ್ರಾಡಕ್ಟ್ yield ಅನ್ನ ನೋಡ್ತಕ್ಕಂಥದ್ದು. ಇವು ಮೂರು ಪಾಯಿಂಟ್ ಏನಿದೆ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅಕ್ಸೆಪ್ಟೆನ್ಸ್ ಟೆಸ್ಟ್. The test charts are in 3 sections. ಈ ನೋಡಿ, ಅಕ್ಸೆಪ್ಟೆನ್ಸ್ ಟೆಸ್ಟ್ ಚಾರ್ಟ್ ಅಂತ ಹೇಳಿದ್ರೆ ಇದರಲ್ಲಿ 3 ಸೆಕ್ಷನ್ಸ್ ಇರುತ್ತೆ. ಒಂದು ಲೆವೆಲಿಂಗ್, ಅನದರ್ ಒನ್ ಜಾಮೆಟ್ರಿಕಲ್ ಟೆಸ್ಟ್, ಅನದರ್ ಒನ್ ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ನಾವು ಕರಿತೀವಿ. ಸೊ ಲೆವೆಲಿಂಗ್, ಆಲ್ರೆಡಿ ಐ ಟೋಲ್ಡ್ ಇನ್ ದ ಲಾಸ್ಟ್ ಕ್ಲಾಸ್, leveling is very very important. So the machine must first be carefully leveled on a rigid floor by means of steel wedges, packing materials and other seals, and checked with precision level like a spirit level, precision spirit level. Last class we discussed it. So what are all the things specified in the charts? You must check and level the machine accurately. It is important. Each test is based on the correct erection and leveling to the machine. Further, you can check any test, but further test is based on the leveling of the and erections of the machine is important. That's why leveling is very very important. Leveling is very very important. ಸೊ ನಂಬರ್ 2, ಅಕ್ಸೆಪ್ಟೆನ್ಸ್ ಅಲ್ಲಿ ಒಂದು ಲೆವೆಲಿಂಗ್ ಆಯ್ತು, ಎರಡನೇದು ಜಾಮೆಟ್ರಿಕಲ್ ಟೆಸ್ಟ್ ಅಂತ ನಾವು ಕರಿತೀವಿ. ಸೊ ದಿಸ್ ಟೆಸ್ಟ್ ಇಸ್ ಕ್ಯಾರಿಡ್ ಔಟ್ ಟು ನೋ ದಿ ಗ್ರೇಡ್ ಆಫ್ ಅಕ್ಯುರಸಿ ಆಫ್ ದ ಅಸೆಂಬಲ್ಡ್ ಮಷೀನ್ while idle and in unloaded condition and after running the main spindle for at least an hour at its mean speed. ಸೊ ಈ ಜೊಮೆಟ್ರಿಕಲ್ ಟೆಸ್ಟ್ ಇದೆಯಲ್ಲ, ಈ ಜೊಮೆಟ್ರಿಕಲ್ ಟೆಸ್ಟ್ ಅಲ್ಲಿ ಗ್ರೇಡ್ ಆಫ್ ಅಕ್ಯುರಸಿಯನ್ನ ನಾವು ಯಾವ ರೀತಿ ಡಿಸೈಡ್ ಮಾಡಬೇಕು ಅಂದ್ರೆ, ಅಸೆಂಬಲ್ಡ್ ಕಂಡೀಷನ್ಸ್ ನಲ್ಲಿ, ಅನ್ಲೋಡೆಡ್ ಕಂಡೀಷನ್ಸ್ ನಲ್ಲಿ ಮೆಷಿನ್ ಅಸೆಂಬಲ್ ಆಗಿರಬೇಕು, ಅನ್ಲೋಡೆಡ್ ಆಗಿರಬೇಕು. ಸೊ ದಟ್ ಕಂಡೀಷನ್ಸ್ ಅಲ್ಲಿ ಮೆಷಿನ್ ಕ್ಯಾನ್ ಬಿ ರನ್ ಅಟ್ ಲೀಸ್ಟ್ 1 hour. ದ ಮೈನ್ ಸ್ಪಿಂಡಲ್ ಏನಿದೆ, ಆ ಮೈನ್ ಸ್ಪಿಂಡಲ್ ಅನ್ನು ನಾವು 1 hour ಏನ್ ಮಾಡ್ಬೇಕಾಗುತ್ತೆ, ರನ್ ಮಾಡುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. The machine should be tested in its fully assembled state. I told machine ಅನ್ನ ನಾವು ಫುಲ್ಲಿ ಅಸೆಂಬಲ್ಡ್ ಸ್ಟೇಟ್ ನಲ್ಲಿ ಏನ್ ಮಾಡಬೇಕಾಗುತ್ತೆ, ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ. Ensure that machine is leveled before the test is done. ಅಂದ್ರೆ ನಾನು ಅವಾಗಲೇ ಹೇಳಿದೆ, ಲೆವೆಲಿಂಗ್ ಫಸ್ಟ್ ಆಗ್ಬೇಕು, ಆಮೇಲೆ ಜಾಮೆಟ್ರಿಕಲ್ ಟೆಸ್ಟ್ ಮಾಡಬೇಕು. ಲೆವೆಲಿಂಗ್ ಆಗದಂತೆ ಜಾಮೆಟ್ರಿಕಲ್ ಟೆಸ್ಟ್ ಅನ್ನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ದೆನ್ ಮೂರನೇದು ಲೆವೆಲಿಂಗ್, ಜಾಮೆಟ್ರಿಕಲ್ ಟೆಸ್ಟ್, ಪರ್ಫಾರ್ಮೆನ್ಸ್ ಟೆಸ್ಟ್. ಪರ್ಫಾರ್ಮೆನ್ಸ್ ಟೆಸ್ಟ್ ಬಂದ್ರೆ, ದಿಸ್ ಟೆಸ್ಟ್ ಇಸ್ ಟು ಅಸರ್ಟೈನ್ ಇನ್ ದ ಪ್ರಿಸಿಷನ್ ಆಫ್ ದ ಮಷಿನ್ ಟೂಲ್ ಫಾರ್ ದ ಫಿನಿಶಿಂಗ್ ಆಪರೇಷನ್ for which the machine has been designed. ಈ ಪರ್ಫಾರ್ಮೆನ್ಸ್ ಯಾವಾಗ ಬರೋದು, ನಾವು ಓಡ್ಸ್ ನೋಡಿದಾಗ್ಲೇ. ಒಂದು ವೆಹಿಕಲ್ ತಗೊಂಡಿದೀವಿ ಅಂದ್ರೆ ಅದು ಓಡ್ಸ್ ನೋಡಿದಾಗ್ಲೇನೆ ಅರ್ಥ ಆಗ್ತಾ ಇದೆ, ಎಷ್ಟು ಸ್ಪೀಡ್ ಹೋಗ್ತಾ ಇದೆ, ಎಷ್ಟು ಮೈಲೇಜ್ ಬರ್ತಾ ಇದೆ ಅನ್ನೋದನ್ನ ಚೆಕ್ ಮಾಡೋದು ನಾವು ಚೆಕ್ ಮಾಡಿ. ದಟ್ಸ್ ವೈ ಇಟ್ ಇಸ್ ಎ ಪರ್ಫಾರ್ಮೆನ್ಸ್. ಇಸ್ ಎ ಫಿನಿಶಿಂಗ್ ಆಪರೇಷನ್ಸ್ ಫಾರ್ ವಿಚ್ ದ machine has been tested or designed. This performance test means it is a practical test. The practical test should be carried out on a piece, the production of which does not require operations other than those for which the machine has been built.
ಈ ಪ್ರಾಕ್ಟಿಕಲ್ ಟೆಸ್ಟ್ ಯಾವುದಾದರೂ ಒಂದು ವರ್ಕ್ ಪೀಸ್ ಮೇಲೆ ನಾವು ಆಪರೇಟ್ ಮಾಡಿ ನಾವು ಅದ್ರ ಪರ್ಫಾರ್ಮೆನ್ಸ್ ಸರಿ ಇದೆಯಾ, ಅದು ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದೆಯಾ, ಅದು ಕಟ್ ಡೆಪ್ತ್ ಆಫ್ ಕಟ್ ತಗೋತಾ ಇದೆಯಾ, ಫುಲ್ ಕಟಿಂಗ್ ಸ್ಪೀಡಲ್ಲಿ ಓಡ್ತಾ ಇದೆಯಾ, ಫುಲ್ ಸ್ಪೀಡ್ ನಲ್ಲಿ ಓಡ್ತಾ ಇದೆಯಾ, ಇವುಗಳೆಲ್ಲವನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಪರ್ಫಾರ್ಮೆನ್ಸ್ ಟೆಸ್ಟ್ ನಲ್ಲಿ ಚೆಕ್ ಮಾಡಬೇಕಾಗುತ್ತೆ. The degree of working accuracy of the machine, beside depending on the machine itself, it also influenced by the following factors. What are all the factors? The type of cutting tool, performance test, ಅದು ಡಿಸೈನ್ ಮಾಡಿರ್ತಾನಲ್ಲ, ಅದು ಯಾವ್ಯಾವ್ದ್ರ ಮೇಲೆ, ಯಾವ್ಯಾವ ಫ್ಯಾಕ್ಟರ್ ಮೇಲೆ, ಅಂಶಗಳ ಮೇಲೆ ಅದು ಅಂದ್ರೆ ಒಂದು ಒಂದು ಟೈಪ್ ಆಫ್ ಕಟಿಂಗ್ ಟೂಲ್, ಎರಡನೇದು ಮೆಟೀರಿಯಲ್ ಆಫ್ ದ ಕಟಿಂಗ್ ಟೂಲ್ ಅಂಡ್ ವರ್ಕ್ ಪೀಸ್, ಮೂರನೇದು ಕಟಿಂಗ್ ಸ್ಪೀಡ್, ಫೀಡ್ ಅಂಡ್ ಡೆಪ್ತ್ ಆಫ್ ಕಟ್. ದಿಸ್ ಆರ್ ಆಲ್ ದ ತ್ರೀ ಫ್ಯಾಕ್ಟರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಟಿಂಗ್ ಟೂಲ್ ಯಾವುದು, ಕಟಿಂಗ್ ಟೂಲ್ ಟೈಪ್ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ, ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ, ಆ ಕಟಿಂಗ್ ಟೂಲ್ ನಲ್ಲಿ ಅದು ಕಾರ್ಬೈಡ್ ಟಿಪ್ಪ, ಯೂಸ್ ಅಂಡ್ ಥ್ರೋ ಬಿಟ್ಟ, ಸೆರಾಮಿಕ್ಸಾ, like that. Material and workpiece, cast iron, brasa, branja, mild steel, like that. And then cutting speed, feed and depth of cut. The cutting speed is the speed at which the cutting edges passes over the material. It is expressed in meter per minute. Now feed, so the depth of penetrations, mm per revolutions, it is expressed in mm per revolutions, and depth of cut in mm. So these are all tests, are the some factors for performing tests. And also another one important, work holding and tool holding, both are important in performance test. The skill of the operator is also important. ಇದು ಏನಿದು ಇದು ಫ್ಯಾಕ್ಟರ್ಸ್ ಇದೆ, ಇವಷ್ಟು ಕೂಡ ಇಂಪಾರ್ಟೆಂಟ್. ಆಪರೇಟರ್ ಸ್ಕಿಲ್ಲು ಕೂಡ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡೋದ್ರಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿರುತ್ತೆ. 3 ಟೆಸ್ಟ್ ಆಯ್ತು. ದೆನ್ ಕಮ್ ಟು ದಿ ಟೆಸ್ಟ್ ಚಾರ್ಟ್ಸ್. ವಾಟ್ ಆರ್ ಆಲ್ ದ ಟೆಸ್ಟ್ ಚಾರ್ಟ್ಸ್? ಏನಿರುತ್ತೆ ಇದರಲ್ಲಿ? A test chart is prepared each machine by the manufacturer of the machine. ಈ ಟೆಸ್ಟ್ ಚಾರ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ machines ಅನ್ನ, ಅವರು ಪ್ರಿಪೇರ್ ಮಾಡಿರ್ತಾರೆ. ಇಟ್ ಕನ್ಸಿಸ್ಟ್ ಆಫ್ ದಿ ಸಮ್ ಇನ್ಸ್ಟ್ರಕ್ಷನ್ಸ್ ಫಾರ್ ಟೆಸ್ಟಿಂಗ್ ದ names of the measuring instrument used, sketches and details of the permissible error and actual error. ಟೆಸ್ಟ್ ಚಾರ್ಟ್ಸ್ ಅಲ್ಲಿ ಏನಿರುತ್ತೆ, ಸಮ್ ಇನ್ಸ್ಟ್ರಕ್ಷನ್ಸ್, ಯಾವ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು, ಏನು ಸ್ಕೆಚಸ್ ಇದೆ, ಅದರ ಡ್ರಾಯಿಂಗ್ಸು, ಡ್ರಾಯಿಂಗ್ ಡೀಟೇಲ್ಸು, ಮತ್ತೆ ಆಕ್ಚುಯಲ್ ಎರರ್, ಪರ್ಮಿಸಿಬಲ್ ಎರರ್ ಎಷ್ಟಿದೆ ಅನ್ನೋದನ್ನ ಪೂರ್ತಿ ಡೀಟೇಲ್ಸ್ ಅನ್ನ ಈ ಟೆಸ್ಟ್ ಚಾರ್ಟ್ಸ್ ನಲ್ಲಿ ಕೊಟ್ಟಿರ್ತಾನೆ. ಇದೇ ನಮ್ಗೆ ಫರ್ದರ್ ನಾವೇನಾದ್ರೂ ಟೆಸ್ಟ್ ಅನ್ನ ಮಾಡ್ಬೇಕಾದ್ರೆ ಇಟ್ ಪ್ರೊವೈಡ್ಸ್ ದ ಕನ್ವೀನಿಯಂಟ್ ಬೇಸಿಸ್ ಫಾರ್ ಕಂಡಕ್ಟಿಂಗ್ ಫರ್ದರ್ ಟೆಸ್ಟ್. ಸೊ ಪೀರಿಯಾಡಿಕ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ ಆಫ್ ಟೆಸ್ಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೀರಿಯಾಡಿಕ್ ಅಂದ್ರೆ ಕಾಲಕ್ಕೆ ನಾವು ಮಾಡ್ತಕ್ಕಂಥದ್ದು. ಅಂದ್ರೆ ಒಂದು ಯಂತ್ರವನ್ನ ತಂದಾಗ ಹೊಸದರಲ್ಲಿ ಚೆನ್ನಾಗಿ ಓಡ್ಬಿಡೋದು, ಒಂದ್ 3 ತಿಂಗಳು, 6 ತಿಂಗಳು, 15 ದಿವಸ, 20 ದಿವಸ, ಈ ರೀತಿ ಎಲ್ಲ ಥ್ರೂಔಟ್ ಇಟ್ಸ್ ವರ್ಕಿಂಗ್ ಲೈಫ್. ಆ ಯಂತ್ರ ನಮ್ಮಲ್ಲಿ ಎಷ್ಟು ದಿನ ಇರುತ್ತೋ, ಥ್ರೂಔಟ್ಸ್ ಅದರ ಲೈಫ್, ವರ್ಕಿಂಗ್ ಲೈಫ್ ಎಷ್ಟಿದೆಯೋ ಅಷ್ಟು ದಿವಸನೂ ಕೂಡ ಏನಿರ್ಬೇಕದು ಚೆನ್ನಾಗೆ ವರ್ಕ್ ಆಗಬೇಕು. ಹಾಗಾಗ್ಬೇಕು ಅಂದ್ರೆ ನಾವು ಪೀರಿಯಾಡಿಕ್ ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ. The machine tool is expected to produce accurate workpiece not only when it is new, but throughout it is working life. A machine tool must be able to produce workpiece within specified limits. ಪ್ರತಿಯೊಂದು
ಮೆಷಿನ್ ಅನ್ನ ನಾವು ಈ ಪೀರಿಯಾಡಿಕ್ ಟೆಸ್ಟ್ ಅನ್ನ ಮಾಡಿದಾಗ ಅದು ವಿತ್ ಇನ್ ದ ಸ್ಪೆಸಿಫೈಡ್ ಲಿಮಿಟ್ಸ್ ನಲ್ಲಿ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅದರದ್ದು ಡಿಗ್ರಿ ಆಫ್ ಅಕ್ಯುರೇಸಿ, ಅದರದ್ದು ಎಫಿಸಿಯನ್ಸಿ ಎಲ್ಲ ಪಕ್ಕ ಆಗಿರಬೇಕು. ಸೊ ದಟ್ ಈಸ್ ಪೀರಿಯಾಡಿಕ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ನಲ್ಲಿ ನಾವು ಇದನ್ನ ಏನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಫಾರ್ ದಿಸ್ ರೀಸನ್ wear of the machine must not exceed certain limit. ಸೊ ಯಾವುದೇ ಯಂತ್ರಗಳನ್ನ ತೆಗೆದುಕೊಂಡ್ರೆ ಹೊಸದಾಗೆ ನಾವು ಮೇಂಟೈನ್ ಮಾಡಕ್ಕಾಗಲ್ಲ, ವಿಯರ್ ಅಂಡ್ ಟಿಯರ್ ಆಗೇ ಆಗುತ್ತೆ. ಸೊ ಹಾಗಾಗಿ ಲಿಮಿಟ್ ಅನ್ನ ಅದೇನ್ ಮಾಡಬಾರ್ದು, ಮೀರಬಾರ್ದು. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಇಟ್ ಮಸ್ಟ್ ಬಿ ವಾಚ್ಡ್ ಅಂಡ್ ಪಾರ್ಟ್ಸ್ ವಿಚ್ ಆರ್ ಫಾಲ್ಟಿ ಡ್ಯೂ ಟು ವಿಯರ್ ಆರ್ ಅದರ್ ಡ್ಯಾಮೇಜ್ ಮಸ್ಟ್ ಬಿ ರಿಪ್ಲೇಸ್ಡ್ ಆರ್ ರಿಪೇರ್ಡ್ ವಿತೌಟ್ ಡಿಲೇ. ವಿಯರ್ ಅಂಡ್ ಟಿಯರ್ ಆದಾಗ ಅದನ್ನ ವಾಚ್ ಮಾಡಿ, ಫಾಲ್ಟ್ ಇದೆ, ಆ ವಿಯರ್ ಆಗಿರೋದನ್ನ, ಡ್ಯಾಮೇಜ್ ಆಗಿರೋದನ್ನ ರಿಪ್ಲೇಸ್ ಮಾಡಬೇಕು, ಇಲ್ಲ ರಿಪೇರಿಯನ್ನ ಮಾಡಬೇಕು. ಸೊ ದ ಪೀರಿಯಾಡಿಕ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ought to be carried out after overall and reconditioning of the machine tool. ಈ ಪೀರಿಯಾಡಿಕ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಅನ್ನ ಪ್ರತಿ ಓವರ್ಆಲಿಂಗ್ ಆದಾಗ, ಪ್ರತಿ ಮೆಷಿನ್ ಅನ್ನ ರೀಕಂಡೀಷನಿಂಗ್ ಮಾಡಿದಾಗ ಈ ಪೀರಿಯಾಡಿಕ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಗಮನವನ್ನ ಕೊಡಬೇಕಾಗುತ್ತೆ. ಇದ್ರ ಬಗ್ಗೆ ಕ್ರಮವನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಈ ಪೀರಿಯಾಡಿಕ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ನಲ್ಲಿ ಅಪಾರ್ಟ್ ಫ್ರಮ್ ದ ರೆಗ್ಯುಲರ್ general inspections of the machine tool, immediate steps must be taken when faulty workpiece are produced by a machine, that is when machine dimensions lie outside the specified limits. In such case, the accuracy and the performance of the machine must be tested without delay. Faults can be eliminated only if the cause of the errors are known. So regular ಅಥವಾ ಜನರಲ್ ಇನ್ಸ್ಪೆಕ್ಷನ್ ನಲ್ಲಿ ನಾವು ಯಾವುದಾದ್ರೂ ಒಂದು ಫಾಲ್ಟಿ ವರ್ಕ್ ಪ್ರೊಡ್ಯೂಸ್ ಆದ ತಕ್ಷಣ ಇಮಿಡಿಯೇಟ್ ಸ್ಟೆಪ್ಸ್ ಅನ್ನು ತಗೋಬೇಕು. ಸ್ಪೆಸಿಫೈಡ್ ಲಿಮಿಟ್ಸ್ ಯಾಕೆ ಮೀರಿದೆ, ಯಾಕೆ, ಯಾವಾಗ, ವೆನ್ ಮೆಷಿನ್ ಡೈಮೆನ್ಷನ್ ಲೈ ಔಟ್ಸೈಡ್ ದ ಸ್ಪೆಸಿಫೈಡ್ ಲಿಮಿಟ್ಸ್, ರೀಸನ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಹುಡುಕ್ಬೇಕಾಗುತ್ತೆ. ಇನ್ ಸಚ್ ಕೇಸಸ್ ದ ಅಕ್ಯುರೇಸಿ and performance of the machine must be tested without delay. ಅವಾಗ ನಾವು ಯಾವುದೇ ಡಿಲೇ ಇಲ್ಲಂತೆ ಅದರ ಅಕ್ಯುರೇಸಿ ಮತ್ತೆ ಪರ್ಫಾರ್ಮೆನ್ಸ್ ಅನ್ನ ಟೆಸ್ಟ್ ಮಾಡಬೇಕು, ಫಾಲ್ಟ್ಸ್ ಅನ್ನ ಅಟೆಂಡ್ ಅನ್ನ ಮಾಡಬೇಕು. ಎರರ್ ಅವಾಗ ಏನಾಗುತ್ತೆ, ನೌನ್ ಎರರ್ ಇದ್ರೆ ಅದನ್ನ ನಾವು ಎಲಿಮಿನೇಟ್ ಅನ್ನ ಮಾಡಬಹುದು. ಸೊ ಇವೆಲ್ಲವನ್ನ ಮಾಡ್ಲಿಕ್ಕೆ ಕೆಲವು ಕಾಮನ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ ಜಿಯೋಮೆಟ್ರಿಕಲ್ ಟೆಸ್ಟ್ ಅಲ್ಲಿ. ಏನೇ ಕೆಲವನ್ನ ಹೇಳಿದೀನಿ, ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಟೆಸ್ಟ್ ಮ್ಯಾಂಡ್ರಲ್ಸ್ ಅಂತ ಬರುತ್ತೆ. What is test mandrel? A test mandrel is a solid cylindrical piece. ಇದು ಒಂದು ಸಾಲಿಡ್ ಸಿಲಿಂಡ್ರಿಕಲ್ ಪೀಸ್, ಐದರ್ ಸಾಲಿಡ್ ಇರುತ್ತೆ ಅಥವಾ ಟ್ಯೂಬುಲಾರ್ ಇರುತ್ತೆ. Test mandrels are widely used as inspection tools during the manufacture and acceptance test of the new machine tools and the repair of old ones. These test mandrels, this test mandrel is a cylindrical object having a different length, made up of good quality of steels, hardened, ground, and finished by higher accuracy. It is widely used as an inspection tool. ನ್ಯೂ ಮೆಷಿನ್ ಟೂಲ್ಸ್ ಅನ್ನ ರಿಪೇರ್ ಅನ್ನ ಮಾಡಬೇಕಾದ್ರೆ ಓಲ್ಡ್ ಒನ್ ಅನ್ನ ಈ ಟೆಸ್ಟ್ ಮ್ಯಾಂಡ್ರಲ್ಸ್ ಅನ್ನ ನಾವು ಬಳಸ್ತೀವಿ. The quality as far as straightness and roundness are concerned is paramount importance for accuracy result. So ಈ ಕ್ವಾಲಿಟಿ ಏನಿದೆ ಅದು ಸ್ಟ್ರೈಟ್ನೆಸ್ ಮತ್ತೆ ರೌಂಡ್ನೆಸ್ ಕನ್ಸರ್ನ್ is utmost paramount importance for the accuracy result. That's why ಈ ಟೆಸ್ಟ್ ಮ್ಯಾಂಡಲ್ಸ್ ನ ಅಪ್ಲಿಕೇಶನ್ಸ್ ಅನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ದ ಅಪ್ಲಿಕೇಶನ್ ಆಫ್ ಎ ಟೆಸ್ಟ್ ಮ್ಯಾಂಡಲ್ ಇಸ್ ಮೆಜರಿಂಗ್ ದ ಸ್ವಿಂಗ್ ಓವರ್ ಹಾರಿಜಾಂಟಲ್ ಬೋರಿಂಗ್ ಮೆಷಿನ್ಸ್. ಇಲ್ಲಿ ಚಿತ್ರದಲ್ಲಿ ನಿಮಗೆ ಕೊಟ್ಟಿದೆ, ನಾನು ಇಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಒಂದು ಹಾರಿಜಾಂಟಲ್ ಬೋರಿಂಗ್ ಮೆಷಿನ್ಸ್. ಇಲ್ಲಿ ಸ್ಪಿಂಡಲ್ ಅಲ್ಲಿ ಟೆಸ್ಟ್ ಮ್ಯಾಂಡಲ್ ಇಟ್ಟು ಡಯಲ್ ಟೆಸ್ಟ್ ಇಂಡಿಕೇಟರ್ ನ ಇಟ್ಕೊಂಡು ಅದರದ್ದು ಅಕ್ಯುರೇಸಿಯನ್ನ ಏನ್ ಮಾಡ್ತಾ ಇದೀವಿ ನಾವು, ಸ್ಪಿಂಡಲ್ ಅಕ್ಯುರೇಸಿಯನ್ನ ನಾವು ಚೆಕ್ ಮಾಡ್ತಾ ಇದೀವಿ.
There are two types of test mandrel. Earlier told, one is solid, another one is hollow mandrel. So these solid mandrels are available in different lengths. So it is available in different lengths. The diameter must such that is kept within the permissible limits. The diameter so ಸ್ಯಾಗ್ ಆಗ್ಬಾರ್ದು, ಹಾಗಾಗಿ ಒಂದು ಲಿಮಿಟ್ಸ್ ನಲ್ಲಿ ಪರ್ಮಿಸಿಬಲ್ ಲಿಮಿಟ್ಸ್ ನಲ್ಲಿ ಅದನ್ನ ಮಾಡಿರ್ತಾರೆ. ದಿಸ್ ಇಸ್ ಎ ಸಾಲಿಡ್ ಮ್ಯಾಂಡಲ್ಸ್. ಬೋತ್ ಸೈಡ್ ಆಫ್ ದ ಮ್ಯಾಂಡಲ್ಸ್ ಹ್ಯಾವಿಂಗ್ ಎ ಕೌಂಟರ್ ಸಿಂಕಿಂಗ್ ಫಾರ್ ಅಕಾಮಡೇಟಿಂಗ್ live centers and dead centers are different types of centers in machine tool checking. Then hollow mandrels. So hollow mandrels is made in order to reduce the weight of the mandrel. ಯಾವ ಯಾಕೆ ಮಾಡ್ತಾರೆ, ಪೈಪ್ ತರ ಒಳಗಡೆ ಏನಕ್ಕೆ ಅಲೋ ಮಾಡ್ತಾರೆ ಅಂದ್ರೆ weight ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೆ. ದಿಸ್ ಅವಾಯ್ಡ್ಸ್ ಸ್ಯಾಗ್ ಆಫ್ ದ ಮ್ಯಾಂಡಲ್ ಡ್ಯೂರಿಂಗ್ ಇನ್ಸ್ಪೆಕ್ಷನ್ಸ್. ಇನ್ಸ್ಪೆಕ್ಷನ್ ಮಾಡುವಾಗ ಇದು ಸ್ಯಾಗ್ ಆಗಲ್ಲ, ಅದರಿಂದ ಇದು ಅವಾಯ್ಡ್ ಮಾಡುತ್ತೆ, ಸ್ಯಾಗ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ದಿಸ್ ಮ್ಯಾಂಡಲ್ ಆಲ್ಸೋ ಮಸ್ಟ್ ಬಿ ಸೈಜ್ಡ್ ಇನ್ ಬಿಟ್ವೀನ್ ದ ಸೆಂಟರ್. ಇದನ್ನು ಕೂಡ ನಾವೇನ್ ಮಾಡಬಹುದು, ಇನ್ ಬಿಟ್ವೀನ್ ದಿ ಸೆಂಟರ್ ಸೈಜ್ ಮಾಡಬಹುದು. ದಿಸ್ ಇಸ್ ದ ಸ್ಕೆಚ್. ನಾನು ಏನಿಲ್ಲಿ ಮಾಡೋದು ಗುರುತಲ್ಲಿ ತೋರಿಸ್ತಾ ಇದ್ದೀನಿ ಸ್ಕೆಚ್. ಇದು ಅಲೋ ಮ್ಯಾಂಡ್ರಲ್. ಈ ಮ್ಯಾಂಡ್ರಲ್ ಸೈಜ್ ಡಿಫ್ರೆಂಟ್ ಸೈಜ್ ಸಿಗುತ್ತೆ ಅಂತ ಹೇಳಿದೆ. ಸೊ ಮ್ಯಾಂಡ್ರಲ್ ಸೈಜ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಮಾರ್ಕ್ಸ್ ಅಟ್ ದ ಟೂ ಎಂಡ್ಸ್ ಆಫ್ ದ ಸಿಲಿಂಡ್ರಿಕಲ್ ಪಾರ್ಟ್ represents the measuring line. ಎಷ್ಟಿರುತ್ತಪ್ಪ ಇದು? ಸೊ ಇಟ್ ಮೇ ಬಿ 75, 150, 200, 300, 500 mm, like that. The size, this size can be mentioned also on the mandrel. The diameter must be such that the sag is kept in the permissible limits. In order to reduce the weight of the mandrel, it must be made hollow. This sag ಅನ್ನ ಅವಾಯ್ಡ್ ಮಾಡಲಿಕ್ಕೆ, ಹೀಗೆ ವೇರಿಯೇಷನ್ಸ್ ಆಗೋದನ್ನ ಮತ್ತೆ weight ಅನ್ನ ರೆಡ್ಯೂಸ್ ಮಾಡಲಿಕ್ಕೆ ಮ್ಯಾಂಡಲ್ ಅನ್ನ ಆಲೋ ಸೇಫ್ಟಿ ಕೂಡ ಮಾಡ್ತಾರೆ. ದಟ್ಸ್ ವೈ ದ ಸೆಕೆಂಡ್ ಟೈಪ್ ಇಸ್ ಆಲೋ ಮ್ಯಾಂಡಲ್. So earlier it told straight edge. The name of the straight edge shows to check the straightness of the object. Straight edges are made for testing straightness. They are made up of steel or cast iron and maybe of 2 meters or 3 meters length up to. This should be heavy, well ribbed and free of internal stress. ನೋಡಿ, ಈ ಸ್ಟ್ರೈಟ್ ಎಡ್ಜ್ ಸ್ಟ್ರೈಟ್ನೆಸ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದು 2 ಅಥವಾ 3 ಮೀಟರ್ ಅಪ್ ಟು ಲೆಂತ್ ಇರುತ್ತೆ. ಇದು ಹೆವಿ ಇರುತ್ತೆ, ರಿಬ್ಬನ್ ಆಗಿರ್ತಾನೆ ಅಂಡ್ ಇಂಟರ್ನಲ್ ಫ್ರೀ ಆಫ್ ಇಂಟರ್ನಲ್ ಸ್ಟ್ರೆಸ್ ಇರುತ್ತೆ. ಬೇರಿಂಗ್ ಸರ್ಫೇಸ್ ಅಂತ ಕರಿತೀವಿ. ಅದು ಟಚ್ ಆಗ್ತಕ್ಕಂಥದ್ದು ಶುಡ್ ಬಿ ವೈಡ್ ಆಸ್ ಪಾಸಿಬಲ್. ಬೇರಿಂಗ್ ಸರ್ಫೇಸ್ ಏನಿರಬೇಕು, ಒಂದು ಸ್ವಲ್ಪ the bearing surface should be wide as possible. So this is the straight edge. So the bow shaped, heavy ribbed, cast iron or steel straight edge, and this is a beveled edge straight edge. So in the A and B sketches, ಸ್ಟ್ರೈಟ್ ಎಡ್ಜ್ ಅನ್ನ ನಾವು ಅಪ್ಲೈ ಮಾಡ್ವಿ, ಎಲ್ಲಿ ಯೂಸ್ ಮಾಡ್ತೀವಿ? ದ ಅಪ್ಲಿಕೇಶನ್ ಆಫ್ ಸ್ಟ್ರೈಟ್ ಎಡ್ಜ್ ಇನ್ ಟೆಸ್ಟಿಂಗ್ flatness of a surface is shown in figure. Like that, say under the straight edge having a uniform flat surface, that is a surface plate. You can check the one other instrument that is called pillar gauge is used. Why pillar gauge is used? So what is pillar gauge? Pillar gauge is an inspection tool. The pillar gauge is used to measure or check the gap between the two mating parts. ಎರಡು ಮೇಟಿಂಗ್ ಪಾರ್ಟ್ಸ್ ಅನ್ನ ನಡುವೆ ಇರತಕ್ಕಂತ ಗ್ಯಾಪ್ ಅನ್ನ ಚೆಕ್ ಮಾಡ್ಲಿಕ್ಕೆ ನಾವು ಯಾವ ಗೇಜ್ ಅನ್ನ ಯೂಸ್ ಮಾಡ್ತೀವಿ? ಪಿಲ್ಲರ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ಪಿಲ್ಲರ್ ಗೇಜ್ ಇಲ್ಲಿ ನೋಡಿ, ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ದ ಲೀಪ್ ಆಫ್ ದ ಪಿಲ್ಲರ್ ಗೇಜ್ ಇಸ್ 0.5 mm. It can be easily inserted so that the gap between the surface plate and the bottom surface of the straight edge is 0.5 mm. So this is some applications of the straight edge. So in last class already I told black spirit level. A black spirit level is also used. It is like a black section, accurately square or parallel
generally made up of stress-free cast iron material or steel and used for checking both horizontal and vertical. ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಅನ್ನು ಚೆಕ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಲೈಕ್ ದಟ್ ದಿಸ್ ಇಸ್ ಅ ಬ್ಲಾಕ್ ಸ್ಪಿರಿಟ್ ಲೆವೆಲ್ ಅಪ್ಲಿಕೇಶನ್. ಸೊ ಇಲ್ಲಿ ನೋಡಿ ಒಂದು ಅಪ್ಲಿಕೇಶನ್ಸ್ ಇದೆ, ಇಲ್ಲಿ ಡ್ರಿಲ್ಲಿಂಗ್ ಮೆಷಿನ್ಸ್ ಇದೆ. ಈ ಡ್ರಿಲ್ಲಿಂಗ್ ಮೆಷಿನ್ಸ್ ನಲ್ಲಿ ಈ ಟೇಬಲ್ ಮತ್ತೆ ಈ ಪಿಲ್ಲರ್ ಕಾಲಮ್ ಎರಡು ಲೆವೆಲ್ ಆಗಿದೆಯಾ, ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಲೆವೆಲ್ ಅನ್ನು ಚೆಕ್ ಮಾಡ್ಲಿಕ್ಕೆ ನಾವು ಬಳಸೋದನ್ನು ನಾವು ಕಾಣ್ತೀವಿ. ಸೊ ಇಷ್ಟು ಟೆಸ್ಟ್ ಮ್ಯಾಂಡ್ರಲ್ಲು, ಅಕ್ಸೆಪ್ಟೆನ್ಸ್ ಟೆಸ್ಟ್, ಪೀರಿಯಾಡಿಕ್ ಟೆಸ್ಟ್, ಲೆವೆಲಿಂಗು, ಸಿಮೆಟ್ರಿಕಲ್ ಟೆಸ್ಟ್, ಪರ್ಫಾರ್ಮೆನ್ಸ್ ಟೆಸ್ಟ್ ಇವುಗಳನ್ನು ಡಿಸ್ಕಸ್ ಮಾಡಿದೀವಿ. ಅದರಲ್ಲಿ ಟೆಸ್ಟ್ ಮ್ಯಾಂಡಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡಿ. ಇದು ನಿಮಿ 4th ಸೆಮ್ ಸೆಕೆಂಡ್ ಇಯರ್ ನಲ್ಲಿ ವೀಕ್ ನಂಬರ್ 98, 99 ನಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಸೈನ್ಮೆಂಟ್ಸ್ ಬರ್ಸ್ಕಿಲ್.com ಅಲ್ಲಿ ಹೋಗಿ ಲಿಂಕ್ ಅನ್ನ ಹೇಳಿದೀನಿ ನಿಮ್ಗೆ. ಅದರಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ಅಸೈನ್ಮೆಂಟ್ ಸಿಗುತ್ತೆ. ಏನೇ ಡೌಟ್ಸ್ ಇದ್ರೆ ನೀವು ನನಗೆ ಫೋನ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ ಡಿಸ್ಕಸ್ ಮಾಡಿದೀವಿ, ಅದರಲ್ಲಿ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅದನ್ನು ನಾನು ಚೆಕ್ ಮಾಡೋಣ. ಸೊ ವಾಟ್ ಆರ್ ಆಲ್ ದ ಕ್ವಶನ್ಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ಸ್, ಮತ್ತೆ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅದನ್ನ ನೀವು ಪರೀಕ್ಷೆಯನ್ನ ಮಾಡ್ಕೊಳ್ಬಹುದು. ಸೊ ಕಮ್ ಟು ದ ಟೆಸ್ಟ್. ಇಯರ್ ಒನ್ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ ಇಸ್ ದೇರ್. ಸೊ number 1, geometrical test should be carried out before leveling of the machine. It is true or false? I told in earlier discussion, it is a true statement or false statement. It is a false statement. Geometrical test should be carried out before leveling of the machines. Allah. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಯಾವುದೇ ಟೆಸ್ಟ್ ನ ಕ್ಯಾರಿ ಔಟ್ ಮಾಡ್ಬೇಕಾದ್ರೆ ಫಸ್ಟ್ ಲೆವೆಲಿಂಗ್ ಮಾಡ್ಬೇಕು. ಲೆವೆಲಿಂಗ್ ಅನ್ನ ಮಾಡಿದ ನಂತರ ಏನ್ ಮಾಡ್ಬೇಕು ನಾವು, ಜಾಮೆಟ್ರಿಕಲ್ ಟೆಸ್ಟ್, ಪರ್ಫಾರ್ಮೆನ್ಸ್ ಟೆಸ್ಟ್, ಕ್ಯಾನ್ ಮೇಕ್ ಎನಿ ಟೆಸ್ಟ್. ಫಸ್ಟ್ ಏನಾಗಬೇಕು, ಲೆವೆಲಿಂಗ್. ದಟ್ಸ್ ವೈ ಇಟ್ ಇಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. Geometrical test may be done on the machine. It is fully assembled stage. I told in the discussion. It is true or false? ಒಂದೊಂದು ಬಿಚ್ಬಿಟ್ಟು ಟೆಸ್ಟ್ ಮಾಡಕ್ಕಾಗುತ್ತಾ? ನೋ. ಫುಲ್ಲಿ ಇಟ್ ಈಸ್ ಎ ಟ್ರೂ ಸ್ಟೇಟ್ಮೆಂಟ್. ಇಟ್ ಇಸ್ ಎ ಟ್ರೂ ಸ್ಟೇಟ್ಮೆಂಟ್. ಟೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ ಶೆಲ್ ಬಿ ಆಫ್ ದ ಅಪ್ರೂವ್ಡ್ ಟೈಪ್ ಅಂಡ್ ಶೆಲ್ ಬಿ ಕ್ಯಾಲಿಬ್ರೇಟ್ ಅಟ್ ಎ ರೆಕಗ್ನೈಸ್ಡ್ ಟೆಂಪರೇಚರ್. ನೋಡಿ, ಯಾವುದೇ ಟೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ, ಕ್ಯಾಲಿಬ್ರೇಷನ್ಸ್ ಮಾಡುವಂತ ಸಂದರ್ಭದಲ್ಲಿ ಏನಾಗಿರ್ಬೇಕು, ಅದು ರೆಕಗ್ನೈಸ್ಡ್ ಟೆಂಪರೇಚರ್ ನಲ್ಲಿ ಇರಬೇಕು. ಹಾಗಿದ್ರೆ ಇಟ್ ಇಸ್ ಎ ಗುಡ್ ಟ್ರೂ ಸ್ಟೇಟ್ಮೆಂಟ್. ಇಟ್ ಇಸ್ ಆಲ್ಸೋ ಎ ಟ್ರೂ ಸ್ಟೇಟ್ಮೆಂಟ್. ದೆನ್ ದ ಪೀರಿಯಾಡಿಕ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಆರ್ ಟು ಬಿ ಕ್ಯಾರಿಡ್ ಔಟ್ ಆಫ್ಟರ್ ಓವರ್ ಅಂಡ್ ರೀಕಂಡೀಷನಿಂಗ್ ಆಫ್ ದಿ ಮೆಷಿನ್ಸ್. ಹೇಳಿದ್ದೀನಿ, ಯಾವುದೇ ಪೀರಿಯಾಡಿಕ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಅನ್ನ ನಾವು ಓವರ್ ಆಲಿಂಗ್ ಮತ್ತೆ ರೀಕಂಡೀಷನಿಂಗ್ ಆದ್ಮೇಲೆ ಏನ್ ಮಾಡ್ಬೇಕು. That's why it is a true statement. Then fifth one, the test chart is prepared for each machine by the manufacturer of the machine. ನಾವು ನೀವು ಮಾಡ್ಕೊಳಕ್ಕಾಗಲ್ಲ. ಯಾರು ಮೆಷಿನ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅವರೇ ಟೆಸ್ಟ್ ಚಾರ್ಟ್ ಅನ್ನ, ಅದ್ರ ಡೀಟೈಲ್ಸ್ ಅನ್ನ, ಅದ್ರ ಸ್ಕೆಚ್ ಅನ್ನ, ಅದ್ರ ಪರ್ಮಿಸಿಬಲ್ ಎರರ್ಸ್ ಅನ್ನ, ಆಕ್ಚುಯಲ್ ಎರರ್ ಅನ್ನ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ದಟ್ಸ್ ವೈ ಇಟ್ ಇಸ್ ಎ ಟ್ರೂ ಸ್ಟೇಟ್ಮೆಂಟ್. Fill up the blanks. The permissible deviations for leveling of the machine is ಎಷ್ಟಿರುತ್ತೆ, 0.03 per 300 mm. The work table of a pillar drilling machine should be locked at, ಎಲ್ಲಾರು ಲಾಕ್ ಮಾಡಬಹುದಾ? ಸೊ ಮಿಡ್ ಪೊಸಿಷನ್ ಅಲ್ಲಿ ಲಾಕ್ ಮಾಡಬೇಕು. It can be locked at the mid position. The acceptance test include, acceptance test ಅಲ್ಲಿ ಎರಡು ಟೆಸ್ಟ್ ಇದೆ. ಯಾವ್ಯಾವುದು? ಒಂದು ಜಾಮೆಟ್ರಿಕಲ್ ಟೆಸ್ಟ್, ಇನ್ನೊಂದು ಪರ್ಫಾರ್ಮೆನ್ಸ್ ಟೆಸ್ಟ್. ಇವೆರಡನ್ನು ಲೆವೆಲಿಂಗ್ ಆದ್ಮೇಲೆ ಮಾಡಬೇಕು. ದ ರನ್ ಔಟ್ ಆಫ್ ದ ಇಂಟರ್ನಲ್ ಟೇಪರ್ ಆಫ್ ದ ಸ್ಪಿಂಡಲ್ ಕ್ಯಾನ್ ಬಿ ಚೆಕ್ಡ್ ಬೈ ಯೂಸಿಂಗ್ ವಾಟ್? ಟೆಸ್ಟ್ ಮ್ಯಾಂಡ್ರಲ್ ಅಥವಾ DTI. ನಾನು ಹೇಳಿದೆ, ಸ್ಪಿಂಡಲ್ ಅನ್ನ ಚೆಕ್ ಮಾಡ್ಲಿಕ್ಕೆ ನಾವೇನ್ ಯೂಸ್ ಮಾಡ್ತೀವಿ?
either solid or hollow mandrel, including the dial test indicator. Dial test indicator ನಲ್ಲಿ ನಾವೇನ್ ಮಾಡಬಹುದು, run out of the spindle ಅನ್ನ ಚೆಕ್ ಮಾಡಬಹುದು. The leveling of the machine can be done by using dash instrument leveling. So precision spirit level. ಸೊ ಇಲ್ಲಿ ನಿಮಗೆ ಚಿತ್ರದಲ್ಲಿ ನಾನು ಈಗ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ತೋರಿಸ್ತೀನಿ, ಸ್ಕೆಚಸ್. ಈ ಸ್ಕೆಚ್ ಇದರಲ್ಲಿ ಏನನ್ನ ಚೆಕ್ ಮಾಡ್ತಾ ಇದ್ದಾರೆ? ಸೊ ಇಲ್ಲಿ ಏನನ್ನ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ಫ್ಲಾಟ್ನೆಸ್ ಟೆಸ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವಾಟ್ ಇಸ್ ದಟ್? ಫ್ಲಾಟ್ನೆಸ್ ಟೆಸ್ಟಿಂಗ್. ಸ್ಟ್ರೈಟ್ ಎಡ್ಜ್ ಫೀಲರ್ ಗೇಜ್ ಅನ್ನ ಉಪಯೋಗಿಸಿಕೊಂಡು ನಾವು ಇಲ್ಲಿ ಫ್ಲಾಟ್ನೆಸ್ ಅಥವಾ ಸ್ಟ್ರೈಟ್ನೆಸ್ ಚೆಕ್ ಅನ್ನ ನಾವು ಮಾಡ್ತೀವಿ. ಎರಡನೇ ಚಿತ್ರಕ್ಕೆ ಬರೋಣ. ಐಡೆಂಟಿಫೈ ದ ನೇಮ್ ಆಫ್ ದ ಟೆಸ್ಟ್. ಇಲ್ಲಿ ಏನನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ? ಸ್ಪಿಂಡಲ್ ರನ್ ಔಟ್ ಅನ್ನ ಚೆಕ್ ಮಾಡ್ತಾರೆ. ಡ್ರಿಲ್ಲಿಂಗ್ ಮಿಷಿನ್ಸ್ ಇದು ರನ್ ಔಟ್ ಆಫ್ ದ ಸ್ಪಿಂಡಲ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಏನನ್ನ ಯೂಸ್ ಮಾಡಿದ್ದಾರೆ? ಟೆಸ್ಟ್ ಮ್ಯಾಂಡ್ರಲ್ಸ್ ಅಥವಾ ಡೈಲ್ ಟೆಸ್ಟ್ ಇಂಡಿಕೇಟರ್ ನಾವಿಲ್ಲಿ ಯೂಸ್ ಮಾಡಬಹುದು. ಸೊ ಥರ್ಡ್ ಒನ್. ಸೊ ಇಲ್ಲಿ ನೋಡಿ, ಸ್ಕ್ವೇರ್, ಇಲ್ಲಿ ಟ್ರೈ ಸ್ಕ್ವೇರ್ ಅನ್ನ ಇಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಇದು ಟೇಬಲ್ ಮತ್ತೆ ಸ್ಪಿಂಡಲ್ ಏನು ಸ್ಕ್ವೇರ್ನೆಸ್ ಇದೆಯಾ? ಸ್ಕ್ವೇರ್ನೆಸ್ ಆಫ್ ದ ಸ್ಪಿಂಡಲ್ ವಿತ್ ದ ಟೇಬಲ್ ಅದನ್ನ ಇಲ್ಲಿ ಚೆಕ್ ಮಾಡಿದ್ದಾರೆ. ಸೊ ಇಲ್ಲಿ ಡೈಲ್ ಟೆಸ್ಟ್ ಇಂಡಿಕೇಟರ್ ಯೂಸ್ ಮಾಡಬಹುದು ಅಥವಾ ಪ್ರಿಸಿಷನ್ ಟ್ರೈ ಸ್ಕ್ವೇರ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಬಹುದು. ಸೊ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಸೊ ಇಲ್ಲಿ ಈ ಕಡೆ ಬ್ಲಾಕ್ ಲೆವೆಲ್ ಕೊಟ್ಟಿದ್ದಾನೆ, ಸಾಲಿಡ್ ಮ್ಯಾಂಡಲ್ ಇದೆ, ಸ್ಟ್ರೈಟ್ ಎಡ್ಜ್ ಇದೆ. ನಾವು ಮ್ಯಾಚ್ ಮಾಡಬೇಕು. ಸಾಲಿಡ್ ಟೆಸ್ಟ್ ಮ್ಯಾಂಡಲ್ ಐಡೆಂಟಿಫಿಕೇಶನ್ಸ್ ಯಾವುದು? ಒನ್ ಇಸ್ ಬಿ. ಸ್ಟ್ರೈಟ್ ಎಡ್ಜ್ ಯಾವುದು? ನಂಬರ್ 2 ಸಿ. ಬ್ಲಾಕ್ ಸ್ಪಿರಿಟ್ ಲೆವೆಲ್ ಯಾವುದು? ಎ. ಫಾರ್ ಚೆಕಿಂಗ್ ದ ಟ್ರೂ ರನ್ನಿಂಗ್ ಆಫ್ ದ ಲೇತ್ ಸ್ಪಿಂಡಲ್. ಲೇತ್ ಸ್ಪಿಂಡಲ್ ಇರ್ಬೋದು, ಯಾವುದೇ ಮೆಷಿನ್, ಬೋರಿಂಗ್ ಮೆಷಿನ್ ಸ್ಪಿಂಡಲ್ ಇರ್ಬೋದು, ಡ್ರಿಲ್ಲಿಂಗ್ ಮೆಷಿನ್ ಸ್ಪಿಂಡಲ್ ಇರ್ಬೋದು, ನಾವು ಏನನ್ನ ಯೂಸ್ ಮಾಡಬಹುದು ಈ ಮೂರು ಚಿತ್ರದಲ್ಲಿ. ಸೊ ದಟ್ ಈಸ್ ಸಾಲಿಡ್ ಟೆಸ್ಟ್ ಮ್ಯಾಂಡ್ರಲ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಫಾರ್ ಟೆಸ್ಟಿಂಗ್ ಸ್ಟ್ರೈಟ್ನೆಸ್. ಸ್ಟ್ರೈಟ್ನೆಸ್ ಅಂದ ತಕ್ಷಣ ನಿಮ್ಗೆ ಏನ್ ಬರುತ್ತೆ? ಸ್ಟ್ರೈಟ್ ಎಡ್ಜ್, ದಟ್ ಈಸ್ ಸಿ. ಫಾರ್ ಮೆಜರಿಂಗ್ ದ ಸ್ವಿಂಗ್ ಓವರ್ ಆಫ್ ದ ಸ್ಪಿಂಡಲ್ ಆಫ್ ದ ಹಾರಿಜಾಂಟಲ್ ಬೋರಿಂಗ್ ಮೆಷಿನ್, ಚಿತ್ರದಲ್ಲಿ ಹಿಂದೆ ತೋರಿಸಿದ್ದೆ, ಯಾವ್ದನ್ನು ಯೂಸ್ ಮಾಡ್ತಿದ್ರು ಅಲ್ಲಿ? ಟೆಸ್ಟ್ ಮ್ಯಾಂಡಲ್, ದಟ್ ಈಸ್ ಬಿ. ಫಾರ್ ಚೆಕಿಂಗ್ ದ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಲೆವೆಲ್ಸ್ ಆಫ್ ದ ಮೆಷಿನ್, ಯಾವ್ದನ್ನ ಯೂಸ್ ಮಾಡ್ತಾರೆ? ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಎರಡೂ ಮಾಡಬೇಕು ಅಂದ್ರೆ ಬ್ಲಾಕ್ ಸ್ಪಿರಿಟ್ ಲೆವೆಲ್. ಬರೀ ಹಾರಿಜಾಂಟಲ್ ಅಂದ್ರೆ ಬರೀ ಪ್ರಿಸಿಷನ್ ಸ್ಪಿರಿಟ್ ಲೆವೆಲ್ ಸಾಕು. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. A precision spirit level is used to dash machine tool accurately, to check the machine tool accurately. The sensitivity of the precision spirit level, and last class ಅಲ್ಲಿ ಹೇಳಿದ್ದೀನಿ, ಎಷ್ಟು 0.0 to 0.05 mm per 1000 mm. ನೆನಪಿನಲ್ಲಿ ಇಟ್ಕೋಬೇಕು. While testing the dial stock sleeve movement relative to the carriage guideways, ensure the dial is set at the dash of the, ಅಂದ್ರೆ ಟಾಪ್ ಮೋಸ್ಟ್ ಪಾಯಿಂಟ್ ಆಫ್ ದ ಕ್ವಿಲ್ ಅಂತ ಕರಿತೀವಿ, ಅಲ್ಲಿ ಡೈಲ್ ಅನ್ನ ನಾವು ಟೆಸ್ಟ್ ಮಾಡಬೇಕು. ಹಾರಿಜಾಂಟಲ್ ಟೆಸ್ಟ್ ಅನ್ನ ಮಾಡಬೇಕು. ಫಾರ್ ಚೆಕಿಂಗ್ ದ ಹಾರಿಜಾಂಟಲ್ ಪ್ಲೇನ್, ದ ಡೈಲ್ ಹ್ಯಾಸ್ ಟು ಬಿ ಸೆಟ್ ಇನ್ ಎ ಡ್ಯಾಶ್ ಪೊಸಿಷನ್. ಹಾರಿಜಾಂಟಲ್ ಪೊಸಿಷನ್ ಗೆ ನಾವು ಚೆಕ್ ಮಾಡ್ಕೋಬೇಕು. ಇವೆರಡು ಸಮ್ ನಿಮಗೆ ರಿಮೈಂಡರ್ ನ ಮಾಡ್ತಕ್ಕಂತ ಕ್ವಶನ್ಸ್ ವರ್ಕ್ ಮಾಡುವಾಗ ಅಪ್ಲಿಕೇಶನ್ಸ್ ಸಂದರ್ಭದಲ್ಲಿ. ದ ಐಡ್ ಅಲೈನ್ಮೆಂಟ್ ಆಫ್ ದ ಸ್ಪಿಂಡಲ್ ಅಂಡ್ ದ ಸ್ಟೈಲ್ ಸ್ಟಾಕ್ ಸ್ಲೀವ್ ಕ್ಯಾನ್ ಬಿ ಮೆಜರ್ಡ್ ಬೈ ಯೂಸಿಂಗ್ ಡೈಲ್ ಗೇಜ್. ಅಂಡ್ ಡೈಲ್ ಗೇಜ್ ಜೊತೆಗೆ ಇನ್ನೇನು ಯೂಸ್ ಮಾಡ್ತೀವಿ? ಟೆಸ್ಟ್ ಮ್ಯಾಂಡಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಡೈಲ್ ಗೇಜ್ ಮೀನ್ ಡೈಲ್ ಟೆಸ್ಟ್ ಇಂಡಿಕೇಟರ್. ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ. ಇದು ಸುಮಾರು ಸಲ ಎಕ್ಸಾಮ್ ನಲ್ಲಿ ಕೇಳಿದ್ದೇನೆ. ಹೌ ಮೆನಿ ಟೈಪ್ಸ್ ಆಫ್ ಟೆಸ್ಟ್ ಮ್ಯಾಂಡಲ್ಸ್ ಆರ್ ಅವೈಲಬಲ್ ಫಾರ್ ಜಿಯೋಮೆಟ್ರಿಕಲ್ ಟೆಸ್ಟ್? ಸಾಲಿಡ್, ಆಲ್ ಆಫ್. ದೇರ್ ಆರ್ 2 types. ಕ್ವಶನ್ ಏನ್ ಹೇಳುತ್ತೆ? 6, 2, 4, 3. Which is correct? B is correct. Check. So B is true. So that's all. Thanks to one and all for hearing us till now. For this class, we can discuss about testing of machine tools. What are all the tests? Like performance, geometrical test, periodic acceptance test. What are all the tools used? Now some test items can be tested for you. So for any doubt, for any clarifications, you call anytime to me. So my number is not to you. Please call. And also
to take assignment in burskill.com and nimi ವೆಬ್ಸೈಟ್ಸ್ ಅಸೈನ್ಮೆಂಟ್ ಅನ್ನು ಮಾಡಿ ಓದಿ, ಏನೇ ಡೌಟ್ಸ್ ಇದ್ರು ಕ್ಲಾರಿಫಿಕೇಶನ್ಸ್ ಅನ್ನು ಮಾಡಿ. ಸೊ ಥ್ಯಾಂಕ್ಸ್ ಟು ಹಿಯರಿಂಗ್ ಟಿಲ್